ನೋಡಿ, ಇವತ್ತು ಕುಮಾರಸ್ವಾಮಿ ಲೇಔಟ್ನಲ್ಲಿ ಪಾಪ ಆಟೋ ಡ್ರೈವರ್ಗಳು 2 ಕಿಲೋಮೀಟ್ರು ದೂರದಿಂದ ಗ್ಯಾಸ್ಗೋಸ್ಕರ ನಿಂತಿದ್ದಾರೆ ಪಾಪ. ನೋಡಿ, ಇವತ್ತು ನಮ್ಮ ಸರ್ಕಾರಗಳು ಎಲೆಕ್ಷನ್ ಅಂತ ನಿಂತಿದ್ದಾರೆ. ಆಮೇಲೆ IPL ಟಿಕೆಟ್ ಬೇಕು ಅಂತ ಕೇಳ್ತಾರೆ ರಾಜಕಾರಣಿಗಳು. ಪಾಪ ಇವ್ರ ಕಷ್ಟ ಸುಖ ಕೇಳೋರು. ಇವ್ರ ಕಷ್ಟ ಸುಖ ಆಟೋ ಡ್ರೈವರು ಅಂತಂದರೆ ಸಾರಥಿ ಅಂತ ಹೇಳ್ತೀವಿ. ಅದೇ ಎಲೆಕ್ಷನ್ ಬಂದಾಗ ಆಟೋಗಳನ್ನ ಬಳಸ್ಕೋತಾರೆ. ಏನಕ್ಕೆ ಅಂತಂದರೆ ಆಟೋಗಳನ್ನ ಯಾವ ರೀತಿ ಬಳಸ್ಕೋತಾರೆ ಅಂತಂದರೆ ಕ್ಯಾನ್ವಾಸ್ಗೋಸ್ಕರ ಆಟೋಗಳನ್ನ ಬಳಸ್ಕೋತಾರೆ. ಇವತ್ತು ಅವ್ರ ಕಷ್ಟನ ನೋಡೋರು ಯಾರೂ ಇಲ್ಲ ಪಾಪ. ನೋಡಿ, 2 ಕಿಲೋಮೀಟ್ರಿಂದ ಕುಮಾರಸ್ವಾಮಿ ಲೇಔಟಲ್ಲಿ ಕ್ಯೂ ನಿಂತಿದೆ ಫುಲ್ ಇಲ್ಲಿ ನೋಡಿ. ಆಮೇಲೆ ನೋಡಿ, ನಮ್ಮ ಸ್ನೇಹಿತರು ಆಟೋ ಡ್ರೈವರ್ ಮಾತಾಡ್ಸೋಣ. ಸರ್, ಇವಾಗ ತಾವು ಗ್ಯಾಸ್ಗೋಸ್ಕರ ಎಷ್ಟು ದಿವಸದಿಂದ ಕಾಯ್ತಾ ಇದ್ದೀರಾ ಸರ್? ವಾರದಿಂದ ಕಾಯ್ತಾ ಇದ್ದೀವಿ. ವಾರದಿಂದ ಕೆಲಸ ಇಲ್ಲ, ಕಾರ್ಯ ಇಲ್ಲ ಅಲ್ವಾ? ಆಮೇಲೆ ಇವಾಗ ರಾಜಕಾರಣಿಗಳು ಇವತ್ತು ಏನ್ ಮಾಡ್ತಾರೆ ಅಂದ್ರೆ, ಎಲೆಕ್ಷನ್ ಬಂದಾಗ ಆಟೋಗಳನ್ನ ಅವ್ರು ಕೇಳೋದು. ಏನಕ್ಕೆ? ಕ್ಯಾನ್ವಾಸ್ ಆಗಲಿ ಪ್ರತಿಯೊಂದಕ್ಕೂ ಇದು ಮಾಡ್ಕೊಳ್ತಾರೆ. ಇವಾಗ ನಿಮ್ಮ ಕಷ್ಟಕ್ಕೆ ಯಾಕೆ ಸ್ಪಂದಿಸ್ತಾ ಇಲ್ಲ? ನೀವು ಅವ್ರನ್ನೇ ಕೇಳ್ಬೇಕು ಸರ್, ನಾವೇನ್ ಕೇಳಕ್ಕಾಗುತ್ತೆ? ಅಲ್ಲ, ಎಲೆಕ್ಷನ್ ಬಂದಾಗ ನಾವು ಕೇಳ್ತೀವಿ ಅವ್ರನ್ನ. ಎಲೆಕ್ಷನ್ ಬಂದಾಗ ಕೇಳ್ತೀರಾ? ಆಮೇಲೆ ಇವತ್ತು ನಮ್ಮ ಬೆಂಗಳೂರಲ್ಲಾಗ್ಲಿ ನಮ್ಮ ರಾಜ್ಯದಲ್ಲಿ ಆಟೋ ಇಲ್ಲ ಅಂದ್ರೆ ಬದುಕೋದು ಕಷ್ಟ ಐತೆ. ಯಾಕೆಂದ್ರೆ ಆಟೋ ಇದ್ರೇನೆ ಇವತ್ತು ನಾವು ಸೇಫ್ ಆಗಿ ಮನೆಗೆ ಹೋಗುವಂಥದ್ದು ಅಲ್ಲವ್ರಾ? ಒಂದು ಗರ್ಭಿಣಿ ಹೆಂಗ್ಸ್ ಆಗ್ಲಿ ಫ್ರೀಯಾಗಿ ಕರ್ಕೊಂಡು ಹೋಗುವಂಥದ್ದು. ಅದಕ್ಕೆ ಸಾರಥಿ ಅಂತ ಹೆಸರಿಟ್ಟಿರೋದು. ಇವತ್ತು ನಮ್ಮ ಕನ್ನಡ ಬೆಳಿಬೇಕಾದ್ರೆ ಆಟೋಗಳಿದ್ದೇನೆ ನೋಡಿ. ಇಲ್ಲಿ ನಾವು ಆಟೋದವ್ರಿಲ್ಲ ಅಂದ್ರೆ ಅವ್ರ ಕೈಲಿ ಏನಾಗಲ್ಲ ಬಿಡಿ ಸರ್. ಕನ್ನಡಕ್ಕೆ ಆಟೋದವರೇ ಮುಖ್ಯ ಅಲ್ವಾ? ಹಾಗಾಗಿ ಇವತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ನಮ್ಗೆಲ್ಲ ಸೂಪರ್ ಅದು. ಕನ್ನಡ ಉಳಿತಾರೆ ಅದರಿಂದ ಅಲ್ವಾ? ಇವತ್ತು ಯಾವ್ಯಾವ ಸಂಘ ಸಂಸ್ಥೆಗಳು ಧ್ವನಿ ಎತ್ತಾ ಇದ್ದಾರೆ. ನಿಮ್ಗೆ ಏನ್ ತೊಂದರೆ ಆಗ್ತದೆ? ಗ್ಯಾಸ್ ಇಲ್ಲ ಸರ್, ಗ್ಯಾಸ್ ಸಿಕ್ಕರೆ ತೊಂದರೆ ಇಲ್ಲ. ತಿನ್ನಕ್ ಊಟ ಇಲ್ಲ. ಇವಾಗ ಗ್ಯಾಸ್ ಇಲ್ಲ ಅಂತ ಊಟ ಕೊಡ್ತಲ್ಲ ನಮ್ಗೆ. ಒಂದು ಊಟ ಕೇಳಿದ್ರೆ 100 ರೂಪಾಯಿ ಹೇಳ್ತಾರೆ. ಒಂದು ರೈಸ್ ಅನ್ನ ಸಾಂಬಾರ್ಗೆ 100 ರೂಪಾಯಿ ಹೇಳ್ತಾರೆ. ಏನ್ ಹೇಳೋಣ ಸರ್ ಅವಕ್ಕೆ? ಅವ್ನು CM ಹೇಳ್ರಿ, ಅವ್ನು ಯಾವ CM? ಅವನು ಬೇರೆ ಕಡೆ ರಾಜಕಾರಣಿಗಳು DK ಶಿವಕುಮಾರ್ ಹೇಳಿ. DK ಶಿವಕುಮಾರ್ ಅವರೇ ನಾನು. ಬಟ್ ನಮ್ಗೇನು ಏನಿಲ್ಲಿ ತಿನ್ನಕ್ ಅನ್ನ ಇಲ್ಲ. ನಾವು ಊರ್ ಬಿಟ್ಟು ಬಂದು ದುಡಿಯಕ್ಕೆ ಅಂತ ದುಡಿಯಕ್ ಬಂದಿದೀವಿ. ನಾವು ಆಟೋ ಡ್ರೈವರ್. ನೀವೆಲ್ಲ ಬೆಂಗಳೂರು ಓಡಾಡ್ತಿರಲ್ಲ ಜನ, ಆಗಲ್ಲ. ಆಟೋ ಡ್ರೈವರ್ ಬೇಕೇ ಬೇಕು. ಗ್ಯಾಸ್ ಒಂದ್ ಗೊತ್ತಿಲ್ಲ ನಮ್ಗೆ. ಇನ್ ಯಾವ ರಾಜಕೀಯ ಸರ್ ಇದು? ನೀವು ಎಷ್ಟು ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀರಾ? 2012 ಇಲ್ಲಿಗೆ ಆಯ್ತು 14 ವರ್ಷ. 14 ವರ್ಷ ಆಯ್ತು. ಏನು ಓದಿದ್ದೀರಾ ತಾವು? ನಾವು ಸರ್ ಸೆಕೆಂಡ್ PUC ಅಷ್ಟೇ ಸರ್. ನೋಡಿ, ಇವತ್ತು ಆಟೋ ಡ್ರೈವರ್ಗಳೆಲ್ಲ ಡಿಗ್ರಿ ಮಾಡ್ಕೊಂಡಿರೋರು ಇದ್ದಾರೆ. ಇವತ್ತು ಉದ್ಯೋಗ ಸಿಗ್ತಾ ಇಲ್ಲ. ಆಟೋ ಆದ್ರೂ ಓಡಿಸಿ ಜೀವನ ಮಾಡೋಣ ಅಂತಂದ್ರೆ ಆಟೋಗೆ ಗ್ಯಾಸ್ ಸಿಗ್ತಾ ಇಲ್ಲ. ನೋಡಿ, ಇವರು ಪಾಪ ಜೊತೆಯಲ್ಲಿ ಮಕ್ಕಳು ಮರಿನ ಜೊತೆಲಿ ಇಟ್ಕೊಂಡು ಪಾಪ ಗ್ಯಾಸ್ ಹಾಕ್ಸ್ಕೊತಾ ಇದ್ದಾರೆ. ಯಾಕೆ ಅಂತಂದ್ರೆ ಇವತ್ತು ಬಾಡಿಗೆ ಕಟ್ಟೋಕ್ಕೂ ಆಗ್ತಾ ಇಲ್ಲ. ಮಕ್ಕಳನ್ನ ಶಾಲೆಗೆ ಸೇರಿಸೋಣ ಅಂತಂದ್ರೆ ಅಡ್ಮಿಷನ್ ಟೈಮ್ ಇವಾಗ. ಹಾಗಾಗಿ ಪಾಪ ಎಷ್ಟು ಅಧ್ವಾನ ಆಗ್ತದೆ. ಹಾಗಾಗಿ ನಾನು ಕೇಳ್ಕೊಳ್ಳೋದು ಇಷ್ಟೇ, ನಮ್ಮ CM ಆಗಿರ್ಬೋದು, ಇಲ್ಲ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಎಲ್ಲರೂ ಈ ಒಂದು ಆಟೋದವ್ರ ಬಗ್ಗೆ ಕಾಳಜಿ ಇರಲಿ ಅನ್ನೋದೇ ನಮ್ಮ ಉದ್ದೇಶ. ತೋರಿಸ್ತೀನಿ ನೋಡಿ ನಿಮಗೆ. ಎಲ್ಲಿಂದ 2 ಕಿಲೋಮೀಟ್ರ್ ಆಟೋಗಳು ನಿಂತಿದೆ ಇಲ್ಲಿ. ಒಂದಲ್ಲ 2 ಕಿಲೋಮೀಟ್ರ್ ಆಟೋ ನಿಂತಿದೆ ಇಲ್ಲಿ. ಗ್ಯಾಸ್ ಎಲ್ಲ ಸಿಗ್ತಾ ಇಲ್ಲ. ವಾರ ನಿಂತ ಮೇಲೆ ಫ್ರೀ ಆಗೋದು. ವಾರ ನಿಂತ ಮೇಲೆ ವಾರ ನಿಲ್ಲಿಸ್ಬೇಕು. ಮತ್ತೆ ಎಲ್ಲರೂ ಜೀವನ ಹೇಗೆ ಮಾಡ್ತೀರಿ? ಜೀವನ ಏನ್ ಮಾಡ್ತೀರಾ ಅಂದ್ರೆ, ಭಗವಂತ ಏನು ಹುಲ್ ಕೊಟ್ರೆ ಹುಲ್ ತಿಂತೀವಿ, ಮಣ್ಣು ತಿನ್ನೋರು ಮಣ್ಣು ತಿಂತೀವಿ. ಕಷ್ಟಪಟ್ಟು ದುಡಿಯಕ್ಕೆ ಗ್ಯಾಸ್ ಬಂಕಲ್ಲೇ ಇಲ್ಲಿ ಒಂದಿನ ಎಲ್ಲ ಆಗೋಯ್ತದೆ. ಗಾಡಿಲೇ ಮಲ್ಕೋಬೇಕು. ಇಲ್ಲಿ ತಳ್ಕೊಂಡ್ ಬಂದ್ರೆ ಕ್ಯೂಗೆ ಹಾಕಿದ್ರೆ ಕ್ಯೂ 2 ಕಿಲೋಮೀಟರ್ ಇರ್ತದೆ. ಆಮೇಲೆ ಇನ್ನೇನು ಗ್ಯಾಸ್ ಬಂಕ್ ಹತ್ರ ಗ್ಯಾಸ್ ಗನ್ ಹತ್ರ ಹೋಯ್ತಿದ್ದಂಗೆ ಗ್ಯಾಸ್ ಖಾಲಿ ಆಯ್ತು ಅಂತ ಏನ್ ಮಾಡ್ಬೇಕು? ಅಲ್ಲೇ ಗಾಡಿ ನಿಲ್ಲಿಸ್ಬಿಟ್ಟು ಗಾಡಿಲೇ ಮಲ್ಕೋಬೇಕು. ಊಟ ತಿಂಡಿಗೆಲ್ಲ ಏನು ಕಾಸೆ ಆಗಲ್ಲ. ಏನೇ ಸಂಪಾದನೆ ಇರ್ತಾನೆ. ಗ್ಯಾಸ್ ನಿಂತು ಕಾದು ಗ್ಯಾಸ್ ಸಿಕ್ಕಲ್ಲ. ಗ್ಯಾಸ್ ಇಂದ ನಮ್ಗೆ ಗ್ಯಾಸ್ ಇಲ್ದಿರೋದ್ರಿಂದ ಜೀವನ ಮಾಡೋದೇ ಬಹಳ ಕಷ್ಟ ಆಗ್ಬಿಟ್ಟೈತೆ. ಅದೊಂದು ಹೇಳಕ್ ಇಷ್ಟಪಡ್ತೀವಿ. ಇನ್ನೊಂದು ಹೇಳ್ತೀವಿ, ವಾರ ನಿಲ್ಲೋ ಗಂಟ ಇದೇನು ಆಗಲ್ಲ. ಆದ್ರೂ
ಆದ್ರೆ ಅಡ್ಜಸ್ಟ್ ಮಾಡಿ ಏನೇನೋ ಒಂದೊಂದು ಏರಿಯಾಗ ಒಂದೊಂದು ಲೋಡ್ ಬರುತ್ತೆ. ಆ ಒಂದು ಲೋಡ್ ಬಂದ್ರೆ 3 ಕಿಲೋಮೀಟರ್ ಕ್ಯೂ ಇರುತ್ತಪ್ಪ. ಇವಾಗ ಎಷ್ಟು ಆಟೋ ಇದೆ ನಿಮ್ಮಲ್ಲಿ ಇದು CNG ಗ್ಯಾಸ್ಗಳು? ಇಲ್ಲ, ಇದು LPG. LPG ಎಷ್ಟು ಗ್ಯಾಸ್ ಎಷ್ಟು ಗಾಡಿಗಳಿದೆ ಬೆಂಗಳೂರಲ್ಲಿ? ಎಲ್ಲಿ ಬೆಂಗಳೂರು ಟೋಟಲ್ ಬೆಂಗಳೂರು LPG ಒಂದು 2 ಲಕ್ಷ ಆಯ್ತು ನಿಮ್ದು. ಇವಾಗ 2 ಲಕ್ಷ ಐತೆ. CNG ಇವಾಗೆಲ್ಲ 1.5 ಲಕ್ಷ CNG ಗ್ಯಾಸ್ಗಳಿದೆ. CNG ಏನೋ ಆರಾಮ ಸಿಕ್ಬಿಡ್ತಾ ಐತೆ. LPG ಅವರಿಗೆ ಬಹಳ ಕಷ್ಟ ಆಯ್ತು, ಕಷ್ಟ ಆಗಿದೆ. ಮತ್ತೆ ಅವರೆಲ್ಲ ಜೀವನ ಮಾಡೋದು ಬಹಳ ರಿಸ್ಕ್. LPG ಅವರಿಗೆ ಬಹಳ ರಿಸ್ಕ್, ಜೀವನ ಮಾಡೋದೇ ಕಷ್ಟ ಆಗ್ಬಿಟ್ಟೈತೆ. ಮನೇಲಿ ಹಾಲ್ ತರಕ್ಕೂ ಕಾಸಿಲ್ಲ. ಮನೇಲಿ ಮಕ್ಳು ಕೈ ನೋಡ್ತಾರೆ, ಹೆಂಡತಿ ಜೋಬ್ ನೋಡ್ತಾಳೆ, ಅರ್ಥ ಆಯ್ತಾ? ತಾಯಿ ಹೊಟ್ಟೆ ಮುಟ್ಟು ನೋಡ್ತಾಳೆ. ಯಾವ್ದು ಕಾಸಿದ್ರೆ ಅಂತಾನೆ ಎಲ್ಲದಕ್ಕೂ ಸಂಪಾದನೆ ಆದ್ರೆ ಜೋಬಲ್ಲಿ ಕಾಸು ಬಿಡ್ಬೇಕು. ಇಲ್ಲಿ ಗ್ಯಾಸೇ ಇಲ್ವಲ್ಲ. ಗ್ಯಾಸ್ ಹಾಕ್ಸೋಣ ಬಂದ್ರೆ 3 ಕಿಲೋಮೀಟರ್ ಗಟ್ಲೆ ನಿಂತ್ಕೋಬೇಕು ಕ್ಯೂವಲ್ಲಿ. ಗ್ಯಾಸ್ ಸಿಕ್ಕಲ್ಲ. ಅದರಿಂದ ಆಟೋ ಚಾಲಕರ ಕುಟುಂಬಕ್ಕೆ ಬಹಳ ಅನ್ಯಾಯ ಆಯ್ತಾ ಇದೆ. ಊಟ ಇಲ್ಲ, ನಿದ್ದೆ ಇಲ್ಲ, ನಿದ್ದೆ ಇಲ್ಲ, ನಿಮ್ದಿ ಇಲ್ಲ, ಯೋಚನೆ ಇಲ್ಲ. ಗ್ಯಾಸ್ ಇಂದ ಎಷ್ಟು ತೊಂದರೆ ಆಯ್ತಾ ಇದೆ. ಇದನ್ನ ಆದಷ್ಟು ಬೇಗ ರಾಜ್ಯ ಸರ್ಕಾರ ನಮ್ಗೆ ಸಾಲ್ವ್ ಮಾಡಬೇಕು. ಸ್ಟಾರ್ಟ್ ಆಗಿದೆ. ಎರಡು ಕಿಲೋಮೀಟರ್ ಬೀಜ ಅದು ಯಾವ ಥರ ಪರಿಸ್ಥಿತಿ ಇದೆ. ರಾಜ್ಯ ಸರ್ಕಾರಕ್ಕೂ ಮತ್ತು ಕೇಂದ್ರ ಸರ್ಕಾರಕ್ಕೆ ಕೇಳ್ಕೊಳ್ತೀನಿ, ದಯವಿಟ್ಟು ನಮ್ಮ ಆಟೋ ಚಾಲಕರ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸಿ. ಆಟೋದವರಿಲ್ಲ ಅಂದರೆ ಇವತ್ತು ತುಂಬ ಬೆಂಗಳೂರಲ್ಲಿ ಬಡವರು ಎಲ್ಲ ಪ್ರತಿಯೊಬ್ಬರು ಸಾರ್ವಜನಿಕರು ಓಡೋದು ಕಷ್ಟ ಆಗುತ್ತೆ. ಮತ್ತು ಅವರ ಜೀವನಕ್ಕೂ ಪಾಪ ತುಂಬ ಕಷ್ಟ ಆಗ್ತಾ ಇದೆ. ಈಗ ಅವ್ರು ಬದುಕೋದು ಬೇಕಲ್ವಾ, ಮನೆ ಬಾಡಿಗೆ ಕಟ್ಟಬೇಕು, ಮಕ್ಕಳಿಗೆ ಶಾಲೆ ಸೇರಿಸ್ಬೇಕು, ಮತ್ತು ಆ ಗಾಡಿಗಳು EMI ಕಟ್ಟಬೇಕು, ಪ್ರತಿಯೊಂದು ಇದೆ ಅಂತ ಹೇಳ್ಕೊಟ್ಟಿದ್ದಾರೆ. ದಯವಿಟ್ಟು ಇದ್ರ ಬಗ್ಗೆ ಆಟೋ ಚಾಲಕರನ್ನ ಸಾರಥಿ ಅಂತಲೇ ಕರಿತೀವಿ, ಅವ್ರ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ವಹಿಸಿ ಅವ್ರ ಬಗ್ಗೆ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ ಮಾತೆ ಜೈ. ಒಳ್ಳೆಯದಾಗಲಿ. ಬೇಗ ಆಟೋ ಡ್ರೈವರ್ಗಳಿಗೆ ಒಳ್ಳೆಯ ಒಂದು ಗ್ಯಾಸ್ ಸಿಗುವಂಥ ಒಂದು ಅವಕಾಶ ಬೇಗ ಬರಲಿ ಅಂತ ಕೇಳ್ತಾ, ರಾಜ್ಯ ಸರ್ಕಾರಕ್ಕೂ ಮತ್ತು ಕೇಂದ್ರ ಸರ್ಕಾರಕ್ಕೂ ಇದನ್ನು ನಾನು ಕೇಳ್ಕೊಳ್ತೀನಿ, ಬೇಗನೆ ಸಿಲಿಂಡರ್ ಸಿಗಲಿ ಅಂತ. ಈಗ ಆಯ್ತಾ? ಮಾಡಿದೆ ಆಯ್ತು ನೋಡಿ, 1 ವಾರ ಆಗಿತ್ತು ನಂಗೆ ಗಾಡಿ ನಿಲ್ಸಿ. ಯಾಕೆ 1 ವಾರ ಆಯ್ತಾ? 1 ವಾರ. ಓಹೋ. ಇವತ್ತು ತೆಗಿತಾ ಇದ್ವಿ. ಹಾಂ, ಎಲ್ಲೂ ಸಿಗ್ತಾ ಇರಲಿಲ್ಲ. ಎಲ್ಲೂ ಸಿಗ್ತಾ ಇಲ್ಲ. ಸರ್ಕಾರಗಳು ಅಧಿಕಾರಕ್ಕೆ ಬರುವುದಕ್ಕೆ ಮೊದಲು ದೊಡ್ಡದಾಗಿರ್ತಕ್ಕಂತಹ ಫ್ರೀಡಂ ಪಾರ್ಕ್ನಲ್ಲಿ ಕಾಕಿ ಬಟ್ಟೆ ಕಾಕಿ ಶರ್ಟ್ಗಳನ್ನು ಹೊಲಿಸ್ಕೊಂಡು ಚುನಾವಣಾ ಪ್ರಚಾರಗಳನ್ನು ಮಾಡ್ತೀರಿ. ಹಾಗೆಯೇ ನಾವು ಅಧಿಕಾರಕ್ಕೆ ಬಂದರೆ ಈ ರೀತಿ ಮಾಡ್ತೀವಿ, ನಿಮ್ಮನ್ನ ಆ ರೀತಿ ಮಾಡ್ತೀವಿ ಅಂತೇಳಿ ಆಶ್ವಾಸನೆಗಳನ್ನು ಕೊಟ್ಟು ಚುನಾವಣಾ ಪ್ರಚಾರದ ಬ್ಯಾನರ್ಗಳನ್ನು, ಬೆಂಟಿಕ್ಸ್ಗಳನ್ನು ನಮ್ಮದೇ ಆಟೋದಲ್ಲಿ ಪ್ರಚಾರ ಕೊಡ್ತೀರಿ. ನಮ್ಗೆ 500 ರೂಪಾಯಿ ಕೊಡ್ತೀರಿ, RTO ನಡೆದ್ರೆ 6,000 ರೂಪಾಯಿ ಫೈನ್ ಹಾಕ್ತಾರೆ. ಇದು ನಮ್ಮಂಥ ದೌರ್ಭಾಗ್ಯರು ಈ ಭೂಮಿ ಮೇಲೆ ಚಾಲಕ ವರ್ಗ ಅಂತ ಅನ್ನೋದು ಬಿಟ್ಟರೆ ಬೇರೆ ಇನ್ಯಾರೂ ಇಲ್ಲ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ
ಯಾವುದೇ ಕಷ್ಟ ಬರಲಿ ಮೊದಲು ಬರೋದು ಚಾಲಕನಿಗೆ. ಇಂತಹ ಒಂದು ದುರಾದೃಷ್ಟ ಪರಿಸ್ಥಿತಿನಲ್ಲಿ ಇಂತಹ ವರ್ಗ ಇದೆ ಅಂತಂದ್ರೆ ಇದಕ್ಕೆ ನೇರ ಹೊಣೆ ಸರ್ಕಾರಗಳು, ಆಡಳಿತ ವರ್ಗ. ರ್ಯಾಪಿಡೋ ಅನ್ನುವಂತಹ ಮಹಾಮಾರಿ ಬಂದು 7 ವರ್ಷ ಆಯಿತು. ಆ 7 ವರ್ಷದಿಂದನೂ ಕೂಡ ಎಲ್ಲ ಸರ್ಕಾರಗಳು, 3 ಸರ್ಕಾರಗಳು ಆಡಳಿತ ನಡೀತು, 3 ಸಾರಿಗೆ ಸಚಿವರುಗಳು ಬಂದವರು, 16 ಜನ ಅಧಿಕಾರಿಗಳು ಬಂದರು. ಆದ್ರೂ ಕೂಡ ನಮ್ಮ ಚಾಲಕ ವರ್ಗವನ್ನ, ಕಷ್ಟವನ್ನ, ಪರಿಸ್ಥಿತಿಯನ್ನ ಪಾರ್ ಮಾಡೋದಕ್ಕೆ ಯಾರ ಕೈಲೂ ಆಗೋದಿಲ್ಲ. ಇನ್ನೇನು ಯಾರ ಕೈಲಾಗುತ್ತೆ? ನಮ್ಗೆ ಬಂದಿದ್ದ ಕರ್ಮ ನಾವು ಅನುಭವಿಸ್ತೀವಿ. ದಯವಿಟ್ಟು ಚಾಲಕರಲ್ಲಿ ಒಂದು ಮನವಿ, ನೀವ್ಯಾರು ಕೂಡ ಆಕ್ರೋಶ ಪರಿಸ್ಥಿತಿ ಆಗಬೇಡಿ. ಹುಟ್ಟಿಸಿದ್ದವ್ರು ಉಲ್ಮೇಯಿಸ್ತಾನೆ. ಹಾಗಾಗಿ ಯಾರಿಗೂ ಕೂಡ ನಿಂದಿಸೋದಕ್ಕೆ ಮಾಡಬೇಡಿ, ಕೆಟ್ಟದಾಗಿ ಮಾತಾಡಬೇಡಿ. ಗ್ಯಾಸ್ ಮಾಲೀಕರ ಹತ್ರ ಸಂಯಮದಿಂದ ವರ್ತಿಸಿ. ಗ್ಯಾಸ್ ಬಂಕ್ ಮಾಲೀಕರ ಹುಡುಗರ ಹತ್ರ ಒಂದು ವ್ಯವಸ್ಥಿತವಾಗಿ ಮಾತನಾಡಿ. ಯಾಕೆಂದ್ರೆ ಬೆಳಗ್ಗೆ ಇಲ್ಲಾಗಿರ್ತಕ್ಕಂಥ ಘಟನೆ ನಿಜಕ್ಕೂ ನನಗೆ ಮನಸ್ಸಿಗೆ ಬೇಜಾರಾಗುತ್ತೆ. ಅವರು ಯಾವುದೋ ಊರಿಂದ ಬರ್ತಾರೆ, ಅವರು ಕೂಲಿ ಮಾಡ್ತಾ ಇರ್ತಾರೆ. ಏನ್ ಮಾಡ್ತೀವಿ? ಎಲ್ಲರಿಗೂ ಬಂದಿರತಕ್ಕಂತಹ ಕಷ್ಟ ಇದು. ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ತಾವುಗಳೆಲ್ಲರೂ ಕೂಡ ಸಂಯಮದಿಂದ ಇರಿ. ಏನಾಗುತ್ತೆ ಭಗವಂತ ಎಲ್ಲರಿಗೂ ದಾರಿ ತೋರಿಸ್ತಾನೆ, ನಮಗೂ ಒಂದಿನ ದಾರಿ ತೋರಿಸ್ತಾನೆ ಅನ್ನುವಂತಹ ಅಸಭಾವನೆಯಲ್ಲಿ ಇರೋಣ. ಯಾಕೆ ಅಂತಂದ್ರೆ ರ್ಯಾಪಿಡೋ ವಿರುದ್ಧ 8 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀರಿ. ಈ ಗ್ಯಾಸ್ ಅಭಾವದಿಂದ 3-4 ತಿಂಗಳು ಸುಧಾರಿಸಬೇಕಾಗಲ್ವಾ? ಆಗುತ್ತೆ. ಆ ಶಕ್ತಿ ಕೊಡ್ತಾನೆ ಭಗವಂತ, ಎಲ್ಲರಿಗೂ ಚೈತನ್ಯ ಕೊಡಲಿ. ಆಡುವಂತಹ ಸರ್ಕಾರ ರಾಮಲಿಂಗಾರೆಡ್ಡಿಯಂತಹ ಸಚಿವರನ್ನ ಈ ದೇಶದಲ್ಲಿ ಇನ್ನೆಲ್ಲೂ ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂತಂದ್ರೆ ತುಟಿಗೆ ತುಪ್ಪ ಸವರುವಂತಹ ಸಚಿವರು ಅಂತಂದ್ರೆ ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅವರು. ದಯವಿಟ್ಟು ಸರ್ಕಾರಗಳು ಏನ್ ಗೊತ್ತಾ, ಸರ್ಕಾರಗಳು ಬದಲಾಗುತ್ತೆ, ಮಿನಿಸ್ಟರ್ಗಳು ಬದಲಾಗ್ತಾರೆ, ನಾವು ಹೊಂಟೋಗ್ತೀವಿ, ಒಂದಿನ ನೀವು ಹೊರಟೋಗ್ತೀರಿ, ಇಲ್ಲಿ ಯಾರು ಪರ್ಮನೆಂಟ್ ಆಗಿರಲ್ಲ. ಇಷ್ಟು ಸುಳ್ಳು ಹೇಳುವಂತಹ ಸಚಿವರನ್ನ ನೋಡಿದ್ದು ಇದೇ ಮೊದಲನೇ ಬಾರಿ ಎಲ್ಲರೂ ನೋಡ್ತಾ ಇರೋದು ಇದೇ ಮೊದಲನೇ ಬಾರಿ. ಎದುರಾಕೊಂಡಿಲ್ಲ. ಎಲ್ಲಾ ಚಾಲಕ ಸಂಘಟನೆಗಳು ಹೋರಾಟ ಮಾಡಿದಾಗ 31 ಸಂಘಟನೆಗಳು, 32 ಸಂಘಟನೆ ನಂದು ಅಂತ ಹೇಳಿದಂತಹ ಏಕಮಧ್ಯ ರಾಮಲಿಂಗಾರೆಡ್ಡಿ ಸಚಿವರೇ, ನಿಮ್ಮಂತಹ ಸಾರಿಗೆ ಸಚಿವರನ್ನ ಪಡೆದಂತಹ ನಾವೆಲ್ಲರೂ ಕೂಡ ಧನ್ಯರು ಅಂತ ಹೇಳ್ತೀವಿ. ನಿಮಗೆ ಚಿರಾಯುವಾಗಲಿ, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅಧಿಕಾರ ಪ್ರಾಪ್ತಿಯಾಗಲಿ. ಇನ್ನೂ ಈ ತಮಗೆ ಕೊಟ್ಟಂತಹ ಕಷ್ಟವನ್ನ ಎಲ್ಲ ವರ್ಗಕ್ಕೂ ಕೊಡಿ. ಗ್ರಾಮೀಣಾಭಿವೃದ್ಧಿ ಸಚಿವರಾಗಿ, ಲೋಕೋಪಯೋಗಿ ಸಚಿವರಾಗಿ, ಉಪಮುಖ್ಯಮಂತ್ರಿಗಳಾಗಿ, ಮುಖ್ಯಮಂತ್ರಿಗಳಾಗಿ ಇಡೀ ರಾಜ್ಯಕ್ಕೆ ನಮಗೆ ಕೊಟ್ಟಂತಹ ಸಂಕಷ್ಟವನ್ನು ಕೊಡಿ ಅಂತ ಹೇಳಿ